Hi, dear subscribers and viewers. After a long time, today I am back with present continuous tense. Okay, in this class, we are going to discuss about how to frame the sentences in present continuous tense. What is present continuous tense and how to frame the sentences in present continuous tense? Okay, this is the topic of the today. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗ್ತೀವಿ. ಬಟ್ ಬಿಫೋರ್ ದಟ್ ವಿ ಶುಡ್ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮೀನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಅ ಟೈಪ್ ಆಫ್ ಟೆನ್ಸ್ ವಿಚ್ ಇಂಡಿಕೇಟ್ಸ್ ಅನ್ ಆ್ಯಕ್ಷನ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಅಟ್ ದ ಪ್ರೆಸೆಂಟ್. ಈಗ ನಡೀತಾ ಇರುವಂಥ ಘಟನೆಗಳನ್ನು ಪ್ರತಿನಿಧಿಸುವಂತಹ ವಾಕ್ಯಗಳನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಹೋಗುತ್ತಿದ್ದೇನೆ, ನಾನು ಬರುತ್ತಿದ್ದೇನೆ, ನಾನು ಕೇಳುತ್ತಿದ್ದೇನೆ, ನಾನು ಮಾತನಾಡುತ್ತಿದ್ದೇನೆ. ಅಂದರೆ ಈ ಕೆಲಸ ಈಗ ಆಲ್ರೆಡಿ ಏನಾಗಿದೆ, ಪ್ರಾರಂಭ ಆಗಿದ್ದು ಮತ್ತು ಅದು ನಡೀತಾ ಇದೆ ಅಂತ ಅರ್ಥ. ಇಂತಹ ವಾಕ್ಯಗಳನ್ನು ರಚನೆ ಮಾಡೋ ಟೈಮಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ನಾನು ಮಾತನಾಡುತ್ತಿದ್ದೇನೆ, ನೋಡಿ ತಿದ್ದೇನೆ, ಇದ್ದೇನೆ ಅಂತ ಎಂಡಾಗುತ್ತಿದೆ. ಅವಳು ಹೋಗುತ್ತಿದ್ದಾಳೆ, ಹೋಗುತ್ತಿದ್ದಾಳೆ, ಹೋಗುತ್ತಿದ್ದಾಳೆ ಅಂದರೆ ನಾಳೆ ಅಲ್ಲ, ನಿನ್ನೆ ಅಲ್ಲ, ಈಗ ಆ ಕೆಲಸ ನಡೀತಾ ಇದೆ ಅಂತ ಅರ್ಥ ಅಲ್ವಾ. ನಾನು ಬರೆಯುತ್ತಿದ್ದೇನೆ, ಗಾಳಿ ಬೀಸುತ್ತಿದೆ, ಹೌದಲ್ವಾ. ಹೀಗೆ ವಾಕ್ಯಗಳನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲೇ ಫ್ರೇಮ್ ಮಾಡ್ತೀವಿ. ಹಾಗಾದರೆ ಇಂಗ್ಲೀಷಲ್ಲಿ ಈ ವಾಕ್ಯಗಳನ್ನು ಫ್ರೇಮ್ ಮಾಡೋದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಟು ಫ್ರೇಮ್ ದ ಸೆಂಟೆನ್ಸಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ವಿ ಶುಡ್ ಗೋ ವಿತ್ ದ ಫಾರ್ಮುಲಾ. ದೇರ್ ಈಸ್ ಅ ಫಾರ್ಮುಲಾ. ಆ ಫಾರ್ಮುಲಾ ಪ್ರಕಾರ ನಾವು ಹೋಗೋಣ. ವಾಟ್ ಈಸ್ ದ ಫಾರ್ಮುಲಾ ಅಂತ ಹೇಳಿದರೆ, ಸೊ ಹಿಯರ್ ಈಸ್ ದ ಫಾರ್ಮುಲಾ. ಓಕೆ, ಯು ಬೆಟರ್ ಟು ನೋಟ್ ಇಟ್ ಡೌನ್. ಓಕೆ, ಇದನ್ನು ಬರ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ನೋಡಿ, ಸಬ್ಜೆಕ್ಟ್, ದೇರ್ ಮಸ್ಟ್ ಬಿ ಫಸ್ಟ್ ಸಬ್ಜೆಕ್ಟ್, ನೆಕ್ಸ್ಟ್ ಈಸ್, ಆಮ್, ಆರ್. ಈಸ್, ಆಮ್, ಆರ್, ವಾಟ್ ಆರ್ ದೀಸ್ ಆರ್ ದ ಹೆಲ್ಪಿಂಗ್ ವರ್ಬ್ಸ್. ಇವನ್ನ ನಾವು ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತಾ ಇದ್ದೀವಿ. ಈ ಹೆಲ್ಪಿಂಗ್ ವರ್ಬ್ಸ್ನಲ್ಲಿ ಯಾವುದಾದ್ರೂ ಒಂದನ್ನು ಬಳಕೆ ಮಾಡಬೇಕು. ಹೇಗೆ ಅಂತ ಹೇಳ್ತೀನಿ. ನೆಕ್ಸ್ಟ್ ವರ್ಬ್, ನೆಕ್ಸ್ಟ್ ಐ ಎನ್ ಜಿ, ನೆಕ್ಸ್ಟ್ ಆಬ್ಜೆಕ್ಟ್. ಓಕೆ, ದಿಸ್ ಈಸ್ ದ ಫಾರ್ಮುಲಾ ವಿಚ್ ವುಡ್ ಬಿ ಯೂಸ್ಡ್ ವೆನ್ ಯು ಆರ್ ಗೋಯಿಂಗ್ ಟು ಫ್ರೇಮ್ ಸೆಂಟೆನ್ಸಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವಾಕ್ಯಗಳನ್ನು ರಚನೆ ಮಾಡೋ ಸಂದರ್ಭದಲ್ಲಿ ಈ ಒಂದು ಫಾರ್ಮುಲಾವನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಹಾಗಾದರೆ ನೋಡಿ, ಸಬ್ಜೆಕ್ಟ್, ಓಕೆ, ಸಬ್ಜೆಕ್ಟ್ ಅಂದರೆ ಐ, ವಿ, ದೇ, ಯು, ಈ, ಶಿ ಯಾವುದಾದ್ರೂ ಆಗಿರ್ಬೋದು, ಹೌದಲ್ವಾ. ನೆಕ್ಸ್ಟ್ ವರ್ಬ್, ಐ, ವಿ, ದೇ, ಇವುಗಳ ಮೀನಿಂಗನ್ನು ನಾನು ಮೊದಲ ವೀಡಿಯೋದಲ್ಲೇ ಹೇಳಿದ್ದೀನಿ. ಒಂದು ವೇಳೆ ನೋಡಿಲ್ಲ ಅಂತ ಹೇಳಿದ್ರೆ ನೀವು ಆ ವಿಡಿಯೋ ಹೋಗಿ ನೋಡಿ. ಓಕೆ, ನೆಕ್ಸ್ಟು ವರ್ಬ್ ಇದೆ. ವರ್ಬ್ ಅಂದರೆ ಕ್ರಿಯೆ ಅಲ್ವಾ. ಗೋ, ಕಮ್, ಸಿಟ್, ಐ ಎನ್ ಜಿನೇ ಆ್ಯಡ್ ಮಾಡೋದು. ಗೋಯಿಂಗ್, ಕಮ್ಮಿಂಗ್, ಸಿಟ್ಟಿಂಗ್, ಡ್ಯಾನ್ಸಿಂಗ್, ಈಟಿಂಗ್, ಸೀಯಿಂಗ್, ಅಬ್ಸರ್ವಿಂಗ್, ಓಕೆ, ಡೊನೇಟಿಂಗ್, ಲೈಕ್ ದಟ್. ಓಕೆ, ನೆಕ್ಸ್ಟ್ ಆಬ್ಜೆಕ್ಟ್ ಅಂತ ಇದೆ. ಸೊ ಐ ಆಮ್ ಡ್ರಿಂಕಿಂಗ್ ವಾಟರ್, ಸೊ ವಾಟರ್ ಈಸ್ ದ ಆಬ್ಜೆಕ್ಟ್. ಓಕೆ, ಈ ರೀತಿಯಾಗಿ ನಾವು ಯೂಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಈಗ ಬನ್ನಿ, ವಾಕ್ಯಗಳನ್ನು ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವುಗಳನ್ನು ಹೇಗೆ ಯೂಸ್ ಮಾಡ್ತೀರಾ ಅಂತಂದರೆ, ಓಕೆ, ಹೌ ಟು ಯೂಸ್ ದ ಹೆಲ್ಪಿಂಗ್ ವರ್ಬ್ಸ್. ನೋಡಿ, ಈಸನ್ನು ಯಾವಾಗ ಯೂಸ್ ಮಾಡಬೇಕು? ಈಸ್ ವಿಲ್ ಬಿ ಯೂಸ್ಡ್ ವೆನ್ ಸಬ್ಜೆಕ್ಟ್ ಈಸ್ ಈ, ಶಿ, ಇಟ್ ಆರ್ ಎನಿ ಸಿಂಗ್ಯುಲರ್. ಫಾರ್ ಎಕ್ಸಾಂಪಲ್, ಈ ಈಸ್, ಶಿ ಈಸ್, ಇಟ್ ಈಸ್, ರಾಜು ಈಸ್, ರಾಮು ಈಸ್, ಸ್ಪೀಕರ್ ಈಸ್, ಕಂಪ್ಯೂಟರ್ ಈಸ್, ನೇಷನ್ ಈಸ್. ಓಕೆ, ಈ ರೀತಿಯಾಗಿ ಯಾವುದೇ ಸಿಂಗ್ಯುಲರ್ ಬಂತು ಅಂದಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಸಬ್ಜೆಕ್ಟ್ನ ನೆಕ್ಸ್ಟು ಈಸನ್ನು ಯೂಸ್ ಮಾಡ್ಬೋದಾಗಿದೆ. ಓಕೆ, ನೋಡಿ, ಈ ಆರ್ ಅನ್ನಕ್ಕೆ ಬರಲ್ಲಲ್ವಾ, ಶಿ ಆರ್ ಅನ್ನಕ್ಕೆ ಬರಲ್ಲ. ಶಿ ಈಸ್, ಈ ಈಸ್, ಇಟ್ ಈಸ್, ಲೈಕ್ ದಟ್. ಓಕೆ, ಆ್ಯಂಡ್ ನೆಕ್ಸ್ಟ್ ಆಮ್ ವಿಲ್ ಬಿ ಯೂಸ್ಡ್ ಓನ್ಲಿ ವೆನ್ ದ ಸಬ್ಜೆಕ್ಟ್ ಈಸ್ ಐ ಆಮ್ ಗೋಯಿಂಗ್ ಅಲ್ವಾ. ಐ ಆಮ್ ಗೋಯಿಂಗ್, ಶಿ ಈಸ್ ಗೋಯಿಂಗ್, ಈ ಈಸ್ ಗೋಯಿಂಗ್, ಇಟ್ ಈಸ್ ಗೋಯಿಂಗ್, ರಾಜು ಈಸ್ ಗೋಯಿಂಗ್. ಈಸ್ ವಿಲ್ ಬಿ ಯೂಸ್ಡ್ ವೆನ್ ದ ಸಬ್ಜೆಕ್ಟ್ ಈಸ್ ಈ ಆರ್ ಶಿ ಆರ್ ಇಟ್ ಆರ್ ಎನಿ ಅದರ್ ಸಿಂಗ್ಯುಲರ್. ಓಕೆ, ಓಕೆ, ಸಬ್ಜೆಕ್ಟ್ ಯಾವಾಗ ಈ ಅಥವಾ ಶಿ ಅಥವಾ ಇಟ್ ಅಥವಾ ಯಾವುದೇ ಸಿಂಗ್ಯುಲರ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಅದರ ಮುಂದಿನ ಪದ ಈಸ್ ಆಗಿ ನಾವು ಬಳಕೆ ಮಾಡ್ಕೊಳ್ತೀವಿ. ಈಸನ್ನು ಬಳಕೆ ಮಾಡ್ತಾ ಇದ್ವಿ. ನೆಕ್ಸ್ಟ್ ಆಮ್ ವಿಲ್ ಬಿ ಯೂಸ್ಡ್ ವೆನ್ ಸಬ್ಜೆಕ್ಟ್ ಈಸ್. ನೋಡಿ, ಆಮ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಐ ಇದ್ದಾಗ. ಸಬ್ಜೆಕ್ಟ್ ಯಾವಾಗ ಐ ಆಗುತ್ತೋ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಮಾತ್ರ. ಓಕೆನಾ, ಪಾಸ್ಟಲ್ಲಿ ಆಗಲಿ ಫ್ಯೂಚರಲ್ಲಾಗಲಿ ಬರೋದಿಲ್ಲ. ಸೊ ಆಮ್ ವಿಲ್ ಬಿ ಯೂಸ್ಡ್ ವೆನ್ ಸಬ್ಜೆಕ್ಟ್ ಈಸ್ ಐ ಇದ್ದಾಗ ಮಾತ್ರ. ಓಕೆ, ಸಿಮಿಲರ್ಲಿ ನೆಕ್ಸ್ಟ್ ಹಾಗಾದರೆ ಆರ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಆರ್ ವಿಲ್ ಬಿ ಯೂಸ್ಡ್ ವೆನ್ ಸಬ್ಜೆಕ್ಟ್ ಈಸ್ ವಿ ಆರ್ ದೇ ಆರ್ ಯು ಆರ್ ಎನಿ
ಸಿಂಗ್ಯುಲರ್ ಪ್ಲೂರಲ್ ಮಾಡ್ಕೊಳ್ಳಿ. ಯಾವುದಾದ್ರೂ ಪ್ಲೂರಲ್ ಇದ್ದಾಗ ಮಾತ್ರ ಬರುತ್ತೆ. ಓಕೆ, ಆರ್ ವಿಲ್ ಬಿ ಯೂಸ್ಡ್. ಆರ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಯಾವಾಗ ಸಬ್ಜೆಕ್ಟು ವಿ ಅಂದರೆ ನಾವು, ದೇ ಅವರು, ಯು ನೀನು ಅಥವಾ ನೀವು, ಮತ್ತು ಎನಿ ಅದರ್ ಪ್ಲೂರಲ್ ಸಿಂಗ್ಯುಲರ್ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಪ್ಲೂರಲ್ ಅಂದರೆ ಬಹುವಚನಗಳಿದ್ದರೆ, ಓಕೆ, ರಾಜು ಆ್ಯಂಡ್ ರವಿ, ಟ್ರೀಸ್, ಪೆನ್ಸ್, ಸ್ಪೀಕರ್ಸ್ ಆರ್, ಚೇರ್ಸ್ ಆರ್, ಓಕೆ, ಪ್ಲೇಟ್ಸ್ ಆರ್, ಕಾರ್ಸ್ ಆರ್, ಟೈಟಲ್ಸ್ ಆರ್. ಓಕೆ, ಸಿಂಗ್ಯುಲರ್ ಬಂದಾಗ ಈಸ್ ಇರುತ್ತೆ, ಪ್ಲೂರಲ್ ಬಂದಾಗ ಆರ್ ಇರುತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ಓಕೆ ಓಕೆ ಲೆಟ್ ಅಸ್ ಮೂವ್ ಆನ್ ಹೌ ಟು ಫ್ರೇಮ್ ಸೆಂಟೆನ್ಸ್ ಇನ್ ಬೈ ಯೂಸಿಂಗ್ ಐಯನ್ನು ಯೂಸ್ ಮಾಡಿಕೊಂಡು ಈಗ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತ ನಾವು ನೋಡ್ತಾ ಹೋಗೋಣ. ಓಕೆ, ಎಸ್, ಈ ವಿಡಿಯೋದಿಂದ ಯಾರಿಗೆ ಕನ್ನಡ ಬರೋದಿಲ್ವೋ ಇಂಗ್ಲೀಷ್ ಥ್ರೂ ಕನ್ನಡನೂ ಕೂಡ ಕಲಿಬೋದು. ಇಂಗ್ಲೀಷ್ ಕಲಿಬೇಕಂತಕ್ಕಂಥವ್ರು ಕನ್ನಡದ ಮುಖಾಂತರವಾಗಿ ಇಂಗ್ಲೀಷನ್ನು ಕೂಡ ಕಲಿಬೋದಾಗಿದೆ. ಓಕೆ ಓಕೆ ಹೌ ಟು ಫ್ರೇಮ್ ಸೆಂಟೆನ್ಸಸ್ ವೆನ್ ಸಬ್ಜೆಕ್ಟ್ ಈಸ್ ಐ. ಓಕೆ, ಹಿಯರ್ ಸಬ್ಜೆಕ್ಟ್ ಆಮ್ ಆರ್ ವರ್ಬ್ ಆಬ್ಜೆಕ್ಟ್. This is the formula. This formula we should not forget. Okay, this is the formula. By using this formula or according to this formula we have to frame the sentences. ಓಕೆ, ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನಾವು ವಾಕ್ಯಗಳನ್ನು ರಚನೆ ಮಾಡ್ತಾ ಹೋಗೋಣ. ಈಗ ನೋಡಿ, ಸಬ್ಜೆಕ್ಟ್ ಅಂದರೆ ಐ ಇದೆಯಲ್ವಾ, ಐ ಇದ್ದಾಗ ಆಮ್, ವರ್ಬ್, ING ಆ್ಯಂಡ್ ಆಬ್ಜೆಕ್ಟ್ ಅಂತ ಹೇಳ್ತಾ ಇದ್ದೀರಾ. ಎಸ್, ಈಗ ನೋಡಿ, ಫಸ್ಟ್ ಸೆಂಟೆನ್ಸ್ ಈಸ್ ಐ ಆಮ್ ಗೋಯಿಂಗ್ ಟು ಟೆಂಪಲ್. ಸಬ್ಜೆಕ್ಟ್ ಈಸ್ ಐ, ಆ್ಯಮ್ ಹಾಕಲೇಬೇಕು, ಆ್ಯಮ್ ಹಾಕಿದ್ದೀನಿ. ವರ್ಬ್ ಗೋಯಿಂಗ್ ಇದೆ, ಗೋ ಇದೆ. ING ಹಾಕಬೇಕು, ING ಹಾಕಿದ್ದೀನಿ. ಆಬ್ಜೆಕ್ಟ್ ಮೀನ್ಸ್ ಟು ಟೆಂಪಲ್. ಎಸ್, ಐ ಆಮ್ ಗೋಯಿಂಗ್ ಟು ಟೆಂಪಲ್. ಐ ಆಮ್ ಗೋಯಿಂಗ್ ಟು ಟೆಂಪಲ್. ವಾಟ್ ಇಟ್ ಮೀನ್ಸ್? ಐ ಆಮ್ ಗೋಯಿಂಗ್ ಟು ಟೆಂಪಲ್ ಮೀನ್ಸ್ ಆಲ್ರೆಡಿ ಗೋಯಿಂಗ್ ಟು ಟೆಂಪಲ್ ಹ್ಯಾಸ್ ಸ್ಟಾರ್ಟೆಡ್. ದೇವಸ್ಥಾನಕ್ಕೆ ಹೋಗುವಂಥದ್ದು ಪ್ರಾರಂಭ ಆಗಿದೆ. ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ ಅಂತ ಅರ್ಥ. ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ, ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ. ಓಕೆ, ಹೌ ಡು ಯು ಸೇ ದಿಸ್ ಇನ್ ಇಂಗ್ಲೀಷ್? I am going to temple. I am going to temple. In the place of temple, you can add any other places also. For example, I am going to Bangalore. ನಾನು ಬೆಂಗಳೂರಿಗೆ ಹೋಗುತ್ತಿದ್ದೇನೆ. I am going to college. ನಾನು ಕಾಲೇಜಿಗೆ ಹೋಗುತ್ತಿದ್ದೇನೆ. ಈ ರೀತಿಯಾಗುತ್ತೆ. ಅಂದರೆ ಆ ಕೆಲಸ ಆಲ್ರೆಡಿ ಪ್ರಾರಂಭ ಆಗಿದೆ. ಐ ಆಮ್ ಗೋಯಿಂಗ್ ಟು, ಇಲ್ಲಿ ಯಾವುದಾದ್ರೂ ನೀವು ಆಬ್ಜೆಕ್ಟನ್ನು ಬಳಕೆ ಮಾಡ್ಬೋದಾಗಿದೆ. ಗೊತ್ತಾಗ್ತಿದೆ ಅಲ್ವಾ? ಐ ಆಮ್ ಗೋಯಿಂಗ್ ಟು ಸ್ಟೇಷನ್, ಐ ಆಮ್ ಗೋಯಿಂಗ್ ಟು ಪಾರ್ಕ್, ಐ ಆಮ್ ಗೋಯಿಂಗ್ ಟು ಟೆಂಪಲ್. ಓಕೆ, ಇನ್ ದ ಪ್ಲೇಸ್ ಆಫ್ ಟೆಂಪಲ್ ಯು ಕ್ಯಾನ್ ಆ್ಯಡ್ ಎನಿ ಅದರ್ ಪ್ಲೇಸಸ್ ಆಲ್ಸೋ. ಓಕೆ, ಐ ಆಮ್ ಗೋಯಿಂಗ್, ನೋಡಿ, ಐ ಆಮ್ ಗೋಯಿಂಗ್ ಟು ಮೈ ಅಂಕಲ್ಸ್ ಹೋಮ್. ನಾನು ನಮ್ಮ ಅಂಕಲ್ ಮನೆಗೆ ಹೋಗುತ್ತಿದ್ದೇನೆ. ಈ ರೀತಿಯಾಗಿ ಐ ಆಮ್ ಗೋಯಿಂಗ್ ಟು ಟೆಂಪಲ್, ಐ ಬಂದರೆ ಆಮ್ ಹಾಕಬೇಕಾಗುತ್ತೆ. ಓಕೆ, ಇದಕ್ಕೆ ನಾವು ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಹೇಳ್ತಾ ಇದ್ದೀವಿ. ದಿಸ್ ಈಸ್ ವಿ ಕಾಲ್ ಆಸ್ ಅನ್ ಅಫರ್ಮೇಟಿವ್ ಸೆಂಟೆನ್ಸ್. ಐ ಆಮ್ ಗೋಯಿಂಗ್ ಟು ಟೆಂಪಲ್. ಇನ್ ದ ಪ್ಲೇಸ್ ಆಫ್ ಗೋ ಯಾವ ವರ್ಬ್ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಐ ಆಮ್ ಸಿಂಗಿಂಗ್ ಅಷ್ಟೇ, ನನಗಿದು ಆಬ್ಜೆಕ್ಟ್ ಬೇಡ ಅಂದರೂ ಬಿಡ್ಬೋದಾಗಿದ್ದು. ಐ ಆಮ್ ಸಿಂಗಿಂಗ್, ನಾನು ಆಡುತ್ತಿದ್ದೇನೆ. ನಾಳೆ, ನಿನ್ನೆ ಅಲ್ಲ, ಈಗ ಆ ಕೆಲಸ ಮಾಡ್ತಾ ಇದ್ದೇನೆ ಅಂತ ಅರ್ಥ ಅಲ್ವಾ? ಎಸ್, ಐ ಆಮ್ ಸಿಂಗಿಂಗ್, ಐ ಆಮ್ ಡ್ಯಾನ್ಸಿಂಗ್, ಐ ಆಮ್ ಸಿಟ್ಟಿಂಗ್, ಐ ಆಮ್ ಅಬ್ಸರ್ವಿಂಗ್, ಐ ಆಮ್ ರೈಟಿಂಗ್, ಐ ಆಮ್ ರೀಡಿಂಗ್. ನಾನು ಓದುತ್ತಿದ್ದೇನೆ, ನಾನು ಬರೆಯುತ್ತಿದ್ದೇನೆ. ಓಕೆ, ಓನ್ಲಿ ಒನ್ ಎಕ್ಸಾಂಪಲ್ ಐ ಹ್ಯಾವ್ ರಿಟನ್ ಇಯರ್ ಕಾಲ್ಡ್ ಗೋಯಿಂಗ್ ಅಂತ ಒಂದೇ ತೊಗೊಂಡಿದ್ದೀನಿ ನಾನು. ಇನ್ ದ ಪ್ಲೇಸ್ ಆಫ್ ಗೋಯಿಂಗ್ ಯು ಕ್ಯಾನ್ ಆ್ಯಡ್ ಎನಿ ಅದರ್ ಆಲ್ಸೋ. ಓಕೆ, ಆರ್ ಇನ್ ದ ಪ್ಲೇಸ್ ಆಫ್ ಟೆಂಪಲ್ ಯು ಕ್ಯಾನ್ ಆ್ಯಡ್ ಎನಿ ಅದರ್ ಆಬ್ಜೆಕ್ಟ್ಸ್ ಆಲ್ಸೋ. ಓಕೆ, ಬಟ್ ಐ ಆಮ್ ಗೋಯಿಂಗ್ ಟು ಟೆಂಪಲ್, ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ. ಇದಕ್ಕೆ ನಾವು ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಹೇಳ್ತಾ ಇದ್ದೀವಿ. ಈಗ ನೆಗೆಟಿವ್ ಸೆಂಟೆನ್ಸ್ ಹೇಳೋದಾದರೆ, ಈಗ ನಾನು ದೇವಸ್ಥಾನಕ್ಕೆ ಹೋಗುತ್ತಿಲ್ಲ. ಹಿಯರ್ ಐ ಆಮ್ ನಾಟ್ ಗೋಯಿಂಗ್ ಟು ಟೆಂಪಲ್, ಐ ಆಮ್ ನಾಟ್ ಗೋಯಿಂಗ್ ಟು ಟೆಂಪಲ್, ನಾನು ದೇವಸ್ಥಾನಕ್ಕೆ ಹೋಗುತ್ತಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಟೆಂಪಲ್. ಓಕೆ, ನೋಡಿ, ನಾನು ದೇವಸ್ಥಾನಕ್ಕೆ ಹೋಗುತ್ತಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಟೆಂಪಲ್, ಐ ಆಮ್ ನಾಟ್ ಗೋಯಿಂಗ್ ಟು ಕಾಲೇಜ್, ಐ ಆಮ್ ನಾಟ್ ಗೋಯಿಂಗ್ ಟು ಮಾರ್ಕೆಟ್, ಐ ಆಮ್ ನಾಟ್ ಗೋಯಿಂಗ್ ಟು ಎನಿಥಿಂಗ್. ಓಕೆ, ಇನ್ ದ ಪ್ಲೇಸ್ ಆಫ್ ಟೆಂಪಲ್ ನೀವೇನಾದರೂ ಹಾಕೊಳ್ಳಿ. ಓಕೆನಾ, ಇಲ್ಲಿ 2 ಮಿಸ್ ಆಗಿದೆ, 2 ಹಾಕ್ಕೊಳ್ಳಿ. ಓಕೆ, ಐ ಆಮ್ ಗೋಯಿಂಗ್ ಟು ಟೆಂಪಲ್, ಐ ಆಮ್ ನಾಟ್ ಗೋಯಿಂಗ್ ಟು ಟೆಂಪಲ್. ಓಕೆ, ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ. ನೋ, ನಾನು ದೇವಸ್ಥಾನಕ್ಕೆ ಹೋಗುತ್ತಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಟೆಂಪಲ್. ಓಕೆ, ಈ ರೀತಿಯಾಗಿ ಯೂಸ್ ಮಾಡ್ತಾರೆ. ಅಫರ್ಮೇಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ಟೆಂಪಲ್ ಇರೋ ಜಾಗದಲ್ಲಿ ಯಾವ್ದು ಬೇಕಾದ್ರೂ ನೀವು ಹಾಕ್ಕೊಳ್ಬೋದಾಗಿದೆ. ನೆಕ್ಸ್ಟ್ ನೋಡಿ, ಇನ್ನೊಂದು
ಈಗ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಂದರೆ ಪ್ರಶ್ನೆ ಮಾಡ್ತಕ್ಕಂಥದ್ದು ನೋಡಿ. ಈ ಐ ಆಮ್ ಗೋಯಿಂಗ್ ಟು ಟೆಂಪಲ್ ಇದೆಯಲ್ಲ, ಓಕೆ, ಐ ಆಮ್ ಜಸ್ಟ್ ಇಂಟರ್ಚೇಂಜ್ ಬೋತ್ ಆಫ್ ದೆಮ್. ಓಕೆ, ಜಸ್ಟ್ ಇಂಟರ್ಚೇಂಜ್ ಬೋತ್ ಆಫ್ ದೆಮ್. ಇಫ್ ಯು ಇಂಟರ್ಚೇಂಜ್ ದ ಫಸ್ಟ್ ಟೂ ಲೆಟರ್ಸ್, then it would become, what is that, this is we call as ಯಾವ ಸೆಂಟೆನ್ಸ್ ಇದು, ಇಂಟ್ರಾಗೇಟಿವ್ ಸೆಂಟೆನ್ಸ್, ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳ್ತಾ ಇದ್ದೀವಿ. ಆಮ್ ಐ ಗೋಯಿಂಗ್ ಟು ಟೆಂಪಲ್, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಾ. ಓಕೆ, ಆಮ್ ಐ ಗೋಯಿಂಗ್ ಟು ಟೆಂಪಲ್, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಾ. ಐ ಆಮ್ ಗೋಯಿಂಗ್ ಟು ಕಾಲೇಜ್, ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಾ ಅಲ್ವಾ. ಆಮ್ ಐ ಗೋಯಿಂಗ್ ಟು ಫಾರೆಸ್ಟ್, ನಾನು ಕಾಡಿಗೆ ಹೋಗ್ತಾ ಇದ್ದೀನಾ. ಆಮ್ ಐ ಗೋಯಿಂಗ್ ಟು ಮೈ ಅಂಕಲ್ಸ್ ಓಮ್, ನಾನು ನಮ್ಮ ಅಂಕಲ್ ಮನೆಗೆ ಹೋಗ್ತಾ ಇದ್ದೇನಾ. ಈ ರೀತಿಯಾಗುತ್ತೆ. ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಫ್ರೇಮ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಓಕೆ, ಭಾಳ ಇಂಪಾರ್ಟೆಂಟ್ ಆಗಿದೆ ನೋಡಿ. ಏನು ಮಾಡಬೇಕಾಗಿದೆ, ಇಫ್ ಯು ವಾಂಟ್ ಟು ಫ್ರೇಮ್ ಇಂಟ್ರಾಗೇಟಿವ್ ಸೆಂಟೆನ್ಸ್, ಓನ್ಲಿ ಥಿಂಗ್ ಈಸ್ ದ ಫಸ್ಟ್ ಟೂ ವರ್ಡ್ಸ್ ಆಫ್ ದ ಅಫರ್ಮೇಟಿವ್ ಸೆಂಟೆನ್ಸ್ ಆರ್ ಟು ಬಿ ಇಂಟರ್ಚೇಂಜ್ಡ್. ಓಕೆ, ಅಫರ್ಮೇಟಿವ್ ಸೆಂಟೆನ್ಸ್ ಇದೆಲ್ಲ ಫಸ್ಟ್ ಆಮ್ ಈ ಕಡೆಗೆ ಹಾಕ್ರಿ, ಐಯನ್ನು ಈ ಕಡೆಗೆ ಹಾಕ್ರಿ. ಓಕೆ, ದೆನ್ ಯು ವಿಲ್ ಗೆಟ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಆಮ್ ಐ ಗೋಯಿಂಗ್ ಟು ಟೆಂಪಲ್, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಾ. ದಿಸ್ ಈಸ್ ದ ಕ್ವಶನ್ ಯು ಆರ್ ಆಸ್ಕಿಂಗ್. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ ಆಮ್ ಐ ಗೋಯಿಂಗ್ ಟು ಟೆಂಪಲ್ ಇತ್ತಲ್ಲ, ಆಮ್ ಐ ನಂತರ ನಾಟ್ ಹಾಕಿದರೆ ಆಮ್ ಐ ನಾಟ್ ಗೋಯಿಂಗ್ ಟು ಟೆಂಪಲ್. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇಲ್ವಾ. ದಿಸ್ ಈಸ್ ಹೌ. ಆಮ್ ಐ ನಾಟ್ ಗೋಯಿಂಗ್ ಟು ಟೆಂಪಲ್, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇಲ್ವಾ. ಮೈ ಡಿಯರ್ ಸ್ಟೂಡೆಂಟ್ಸ್, ವಾಟ್ ಯು ನೀಡ್ ಟು ಡೂ ಈಸ್, ಇನ್ ದ ಪ್ಲೇಸ್ ಆಫ್ ಟೆಂಪಲ್ ಯು ಕ್ಯಾನ್ ಆ್ಯಡ್ ಎನಿ ಅದರ್ ಆಬ್ಜೆಕ್ಟ್ಸ್, ಮೀನ್ಸ್ ಎನಿ ಅದರ್ ಪ್ಲೇಸಸ್. ಇನ್ ದ ಪ್ಲೇಸ್ ಆಫ್ ಗೋ ಯು ಕ್ಯಾನ್ ಆ್ಯಡ್ ಎನಿ ಅದರ್ ವರ್ಬ್ಸ್. Okay, so that you will be able to frame the sentences in present continuous tense very easily. Okay, if you know these rules, so then definitely you are not going to commit any mistakes whenever you are going to speak to someone else in present continuous tense. Okay. So I am going to temple, ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ. I am not going to temple, ನಾನು ದೇವಸ್ಥಾನಕ್ಕೆ ಹೋಗುತ್ತಿಲ್ಲ. ಆಮ್ ಐ ಗೋಯಿಂಗ್ ಟು ಟೆಂಪಲ್, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಾ. ಆಮ್ ಐ ನಾಟ್ ಗೋಯಿಂಗ್ ಟು ಟೆಂಪಲ್, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇಲ್ವಾ. ದಿಸ್ ಈಸ್ ಅಫರ್ಮೇಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್, ದಟ್ ಮೀನ್ಸ್ ಕ್ವಶನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್, ನೆಗೆಟಿವ್ ಇಂಟ್ರಾಗೇಟಿವ್ ಕ್ವಶನ್, ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಓಕೆ, ಐ ಆಮ್ ಗೋಯಿಂಗ್ ಟು ಟೆಂಪಲ್, ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ. ಐ ಆಮ್ ನಾಟ್ ಗೋಯಿಂಗ್ ಟು ಟೆಂಪಲ್, ನಾನು ದೇವಸ್ಥಾನಕ್ಕೆ ಹೋಗುತ್ತಿಲ್ಲ. ಆಮ್ ಐ ಗೋಯಿಂಗ್ ಟು ಟೆಂಪಲ್, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಾ. ಆಮ್ ಐ ನಾಟ್ ಗೋಯಿಂಗ್ ಟು ಟೆಂಪಲ್, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇಲ್ವಾ ಅಲ್ವಾ. ನಾವು ಮಾತಾಡೋ ಸಂದರ್ಭದಲ್ಲಿ ನಾವು ರ್ಯಾಂಡಮ್ ಆಗಿ ಮಾತಾಡೋದನ್ನು ಕೂಡ ಕಲಿಬೇಕಾಗ್ತದೆ. ಹಿಂಗೆ ಆರ್ಡರ್ ವೈಸ್ ಹೇಳೋಕ್ಕಾಗಲ್ಲ, ಹೌದಲ್ವಾ. ನಾವು ಆರ್ಡರ್ ವೈಸ್ ಹೇಳಲಿಕ್ಕೆ ಆಗಲ್ಲ. ಇದು ಐಯನ್ನು ಯೂಸ್ ಮಾಡ್ಕೊಂಡು ಮಾತ್ರ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತ ನಾವು ನೋಡಿದ್ದೀವಿ. ಸೊ ನಿಮಗೆ ಗೊತ್ತಾಯಿತು ಅಂತ ಹೇಳ್ತಾ ಇದ್ದೀನಿ. ಈಗ ನಾನು ಸೆಂಟೆನ್ಸ್ ಹೇಳ್ತೀನಿ, ನೀವು ಹಾಗೆ ಟ್ರೈ ಮಾಡಿ, ಹೇಳಲಿಕ್ಕೆ ಟ್ರೈ ಮಾಡ್ತೀರಲ್ವಾ. ನಾನು ಚಹಾ ಕುಡಿಯುತ್ತಿದ್ದೇನೆ. ಅದಕ್ಕೇನು ಹೇಳ್ಬೋದು ನೋಡಿ, ಐ ಆಮ್ ಡ್ರಿಂಕ್, ಹೌದಲ್ವಾ. ಐ ಆಮ್ ಡ್ರಿಂಕಿಂಗ್ ಟೀ. ಎಸ್, ಐ ಆಮ್ ಡ್ರಿಂಕಿಂಗ್ ಟೀ. ಆರ್ ಎಲ್ಸ್ ಐ ಆಮ್ ಡ್ರಿಂಕಿಂಗ್ ಅ ಕಪ್ ಆಫ್ ಟೀ. ನಾನು ಒಂದು ಕಪ್ ಟೀ ಕುಡಿತಾ ಇದ್ದೀನಿ. ಐ ಆಮ್ ಡ್ರಿಂಕಿಂಗ್, ಗೋ ಇರೋ ಜಾಗದಲ್ಲಿ ಡ್ರಿಂಕ್ ಬಂತು, ಟೆಂಪಲ್ ಇರೋ ಜಾಗದಲ್ಲಿ ಟೀ ಬಂತು, ಹೌದಲ್ಲ. ಐ ಆಮ್ ಡ್ರಿಂಕಿಂಗ್ ಅ ಕಪ್ ಆಫ್ ಟೀ. ನೋ, ಐ ಆಮ್ ನಾಟ್ ಡ್ರಿಂಕಿಂಗ್ ಅ ಕಪ್ ಆಫ್ ಟೀ. ನಾನು ಚಹಾ ಕುಡಿತಾ ಇಲ್ಲ. ಓಕೆ, ನಾನು ಚಹಾ ಕುಡಿತಾ ಇಲ್ಲ. ಐ ಆಮ್ ನಾಟ್ ಡ್ರಿಂಕಿಂಗ್ ಎ ಕಪ್ ಆಫ್ ಟೀ. ಓಕೆ, ಒನ್ ಮೋರ್ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಆಮ್ ಐ ಡ್ರಿಂಕಿಂಗ್ ಅ ಕಪ್ ಆಫ್ ಟೀ, ನಾನು ಟೀ ಕುಡಿತಾ ಇದ್ದೀನಾ. ಆಮ್ ಐ ಡ್ರಿಂಕಿಂಗ್ ಅ ಕಪ್ ಆಫ್ ಟೀ. ಎಸ್. ಆಮ್ ಐ ನಾಟ್ ಡ್ರಿಂಕಿಂಗ್ ಎ ಕಪ್ ಆಫ್ ಟೀ, ಯಾಕೆ ನಾನು ಟೀ ಕುಡಿತಾ ಇಲ್ವಾ. ಆಮ್ ಐ ನಾಟ್ ಡ್ರಿಂಕಿಂಗ್ ಕಪ್ ಆಫ್ ಟೀ, ನಾನು ಟೀ ಕುಡಿತಾ ಇಲ್ವಾ. ಗೊತ್ತಾಗ್ತಿದೆ ಅಲ್ವಾ. ಎಸ್, ಈ ರೀತಿಯಾಗಿ ಇದು ಐಯನ್ನು ಯೂಸ್ ಮಾಡಿಕೊಂಡು ಮಾಡ್ತಿರಲ್ಲ. ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಮಾಡಿ. ಏನಾದರೂ ಸೆಂಟೆನ್ಸನ್ನು ನೀವು ವಾಕ್ಯ ರಚನೆ ಮಾಡಬೇಕಾದ್ರೇ, ಅಂದರೆ ವಿಡಿಯೋ ನೋಡ್ತಾನೆ ನೀವು ವಾಕ್ಯ ರಚನೆ ಮಾಡಿದರೆ ಕಾಮೆಂಟ್ ಮಾಡಿ. ಓಕೆ, ಲೆಟ್ ಅಸ್ ಮೂವ್ ಆನ್. ಹೌ ಟು ಫ್ರೇಮ್ ಸೆಂಟೆನ್ಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ವೆನ್ ದ ಸಬ್ಜೆಕ್ಟ್ ಈಸ್ ಹಿ ಅಂದರೆ ಅವನು ಅಲ್ವಾ. ಈ ಅಂದರೆ ಅವನು. ಓಕೆ, ಇಫ್ ದ ಪರ್ಸನ್ ಈಸ್ ವೆರಿ ನಿಯರ್, ದೆನ್ ಯು ಕಾಲ್ when the person is very near, you call ಇವನು. when the person is very far from you, then you call
ಅವನು. ಓಕೆ, ವ್ಯಕ್ತಿ ಹತ್ತಿರ ಇದ್ದಾಗ ಇವನು ಅಂತ ಆಗುತ್ತೆ, ದೂರ ಇದ್ದಾಗ ಅವನು ಅಂತ ಆಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಇಂಗ್ಲೀಷ್, ಫಾರ್ ಬೋತ್ ಇವನು ಆ್ಯಂಡ್ ಅವನು ವಿ ಗೋ ವಿತ್ ಹೀಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಎಸ್, ನೋಡಿ, ವಾಟ್ ಈಸ್ ದ ಫಾರ್ಮುಲಾ? ಸೇಮ್ ಸಬ್ಜೆಕ್ಟ್, ಅಲ್ಲಿ ಆ್ಯಮ್ ಇತ್ತು, ಇಲ್ಲಿ ಈಸನ್ನು ಯೂಸ್ ಮಾಡಿದ್ದೀವಿ. ವೆನ್ ದ ಸಬ್ಜೆಕ್ಟ್ ಈಸ್ ಐ, ಆ್ಯಮ್ ವಿಲ್ ಬಿ ಯೂಸ್ಡ್. ವೆನ್ ದ ಸಬ್ಜೆಕ್ಟ್ ಈಸ್ he is will be used. Subject is verb ing object. Okay, see here, he is going to temple. ಆಗಲೇನಾಗಿತ್ತು, I am going to temple ಇತ್ತಲ್ಲ, ಈಗ he is going to temple. Only first two words are changed, that's it. Okay, he is going to temple. he is going to temple ಕನ್ನಡದಲ್ಲಿ ಏನು? ಅವನು ದೇವಸ್ಥಾನಕ್ಕೆ ಹೋಗುತ್ತಾನೆ ಅಲ್ಲ, ಅವನು ದೇವಸ್ಥಾನಕ್ಕೆ ಹೋದ ಅಲ್ಲ, ಅವನು ದೇವಸ್ಥಾನಕ್ಕೆ ಹೋಗುತ್ತಿದ್ದಾನೆ. ಬಿಕಾಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. Okay, going to temple, the work of going to temple has already been started. Now he is going to temple. ಹೌದಲ್ವಾ? ಈಗ ದೇವಸ್ಥಾನಕ್ಕೆ ಅವನು ಹೋಗ್ತಾ ಇದ್ದಾನೆ, ಅವನು ದೇವಸ್ಥಾನಕ್ಕೆ ಹೋಗುತ್ತಿದ್ದಾನೆ. he is going to temple, ಅವನು ದೇವಸ್ಥಾನಕ್ಕೆ ಹೋಗುತ್ತಿದ್ದಾನೆ. Similarly, no, he is not going to temple. To is missed, please add. he is not going to temple, ಅವನು ದೇವಸ್ಥಾನಕ್ಕೆ ಹೋಗುತ್ತಿಲ್ಲ. ದಿಸ್ ಈಸ್ ನೆಗೆಟಿವ್ ಸೆಂಟೆನ್ಸ್. ದಿಸ್ ಈಸ್ ವಿ ಕಾಲ್ ಆಸ್ ನೆಗೆಟಿವ್ ಸೆಂಟೆನ್ಸ್ ಬಿಕಾಸ್ ದ ವರ್ಡ್ ನಾಟ್ ಈಸ್ ದೇರ್. ಓಕೆ, ದ ಆ್ಯಕ್ಷನ್ ಈಸ್ ನಾಟ್ ಗೋಯಿಂಗ್ ಆನ್ ಅಂತ ಅರ್ಥ. ಈಸ್ ನಾಟ್ ಗೋಯಿಂಗ್ ಟು ಟೆಂಪಲ್, ಅವನು ದೇವಸ್ಥಾನಕ್ಕೆ ಹೋಗುತ್ತಿಲ್ಲ. ಎಸ್, ಇದನ್ನು ನಾವು ಇಂಟ್ರೋಗೇಟಿವ್ ಸೆಂಟೆನ್ಸ್ ಮಾಡಬೇಕು. ಅವನು ದೇವಸ್ಥಾನಕ್ಕೆ ಹೋಗುತ್ತಿದ್ದಾನೆ, ಅವನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನ. ದ ಫಸ್ಟ್ ಟೂ ವರ್ಡ್ಸ್, ಹೌದಲ್ವಾ? ಲಾಸ್ಟ್ ಟೈಮ್ ನೋಡಿದ್ವಲ್ವಾ? ಓಕೆ, ಐ ಆಮ್ ಗೋಯಿಂಗ್ ಟು ಟೆಂಪಲ್ ಇತ್ತು, ಆಮ್ ಐ ಗೋಯಿಂಗ್ ಟು ಟೆಂಪಲ್, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನ ಅಂತೇಳಿ. ಸಿಮಿಲರ್ಲಿ ಇಲ್ಲಿ ಏನಾಗುತ್ತೆ ಅಂದರೆ, ಈಸ್ ಗೋಯಿಂಗ್ ಟು ಟೆಂಪಲ್ ಇತ್ತಲ್ಲ, ಈಸ್ ಫಸ್ಟಿಗೆ ಹಾಕ್ರಿ, ಹೀಯನ್ನು ನೆಕ್ಸ್ಟ್ ಹಾಕ್ರಿ. ದ ಫಸ್ಟ್ ಟೂ ವರ್ಡ್ಸ್ ಆಫ್ ಅಫರ್ಮೇಟಿವ್ ಸೆಂಟೆನ್ಸ್ ಆರ್ ಟು ಬಿ ಚೇಂಜ್ಡ್ ಟು ಗೆಟ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ಓಕೆ, ಈಸ್ ಹಿ ಗೋಯಿಂಗ್ ಟು ಟೆಂಪಲ್, ಅವನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನ, ಅವನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನ ಅಥವಾ ಹೋಗ್ತಾ ಇದ್ದಾನ, ಹೋಗ್ತಿದ್ದಾನ, ಅವನು ದೇವಸ್ಥಾನಕ್ಕೆ ಹೋಗಕತ್ಯಾನ ಅಂತಲೂ ಹೇಳ್ತೀವಿ ಹಳ್ಳಿ ಭಾಷೆಯಲ್ಲಲ್ವಾ? ಯಾವುದಾದ್ರು ತಗೊಳ್ಳಿ, ಅವನು ದೇವಸ್ಥಾನಕ್ಕೆ ಹೋಗಕತ್ಯಾನ ಅಥವಾ ಅವನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನ, ಅವನು ದೇವಸ್ಥಾನಕ್ಕೆ ಹೋಗ್ತಿದ್ದಾನ. ಓಕೆ, ದೀಸ್ ಆರ್ ದ ಡಿಫ್ರೆಂಟ್ ವರ್ಡ್ಸ್ ಯು ಕ್ಯಾನ್ ಗೋ ವಿತ್. ಓಕೆ, ಈಸ್ ಹಿ ಗೋಯಿಂಗ್ ಟು ಟೆಂಪಲ್? ಹೌ ಟು ರಿಮೆಂಬರ್ ದಿಸ್? ದ ಫಸ್ಟ್ ಈಸ್, both of them have been misplaced, that's it. Okay, if you get them misplaced, then you will get an interrogative sentence. is he going to temple? ಅವನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನ. ಈಸ್ ಹಿ ಗೋಯಿಂಗ್ ಟು ಟೆಂಪಲ್, ಅವನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನ. ಎಸ್, ನೋಡಿ, ಈ ಈಸ್ ಗೋಯಿಂಗ್ ಟು ಟೆಂಪಲ್, ಅವನು ದೇವಸ್ಥಾನಕ್ಕೆ ಹೋಗುತ್ತಿದ್ದಾನೆ. ಈ ಈಸ್ ನಾಟ್ ಗೋಯಿಂಗ್ ಟು ಟೆಂಪಲ್, ಇಲ್ಲೇನು ಮಾಡಿದ್ದೀರಾ? ಈಸ್ ನೆಕ್ಸ್ಟು ನಾಟ್ ಹಾಕಿದ್ದೀರಾ. ಈಸ್ ನಾಟ್ ಗೋಯಿಂಗ್ ಟು ಟೆಂಪಲ್, ಅವನು ದೇವಸ್ಥಾನಕ್ಕೆ ಹೋಗುತ್ತಿಲ್ಲ. ಈಸ್ ಹಿ ಗೋಯಿಂಗ್ ಟು ಟೆಂಪಲ್, ದ ಫಸ್ಟ್ ಟೂ ವರ್ಡ್ಸ್. ಈಸ್ ಹಿ ಗೋಯಿಂಗ್ ಟು ಟೆಂಪಲ್, ಅವನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನ, ಅವನು ದೇವಸ್ಥಾನಕ್ಕೆ ಹೋಗ್ತಾನ, ಹೋಗ್ತಿದ್ದಾನ, ಅವನ ದೇವಸ್ಥಾನಕ್ಕೆ ಹೋಗಕತ್ಯಾನ. ಎಸ್, ಸಿಮಿಲರ್ಲಿ ನೆಕ್ಸ್ಟ್, ಈಸ್ ಹಿ ನಾಟ್ ಗೋಯಿಂಗ್ ಟು ಟೆಂಪಲ್, ಈಸ್ ಹಿ ಸೇಮ್ ಇದೆ, ಹಿ ನೆಕ್ಸ್ಟು ಮತ್ತು ಗೋಯಿಂಗಿಂತ ಬಿಫೋರ್ ಆಗಿ ಏನು ಮಾಡ್ತೀರಾ? ನಾಟ್ ವರ್ಡನ್ನು ಯೂಸ್ ಮಾಡಿದರೆ ದಿಸ್ ಇಸ್ ವಿ ಕಾಲ್ ಆಸ್ ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ಅವನು ದೇವಸ್ಥಾನಕ್ಕೆ ಹೋಗ್ತಾ ಇಲ್ವಾ? ಹಾಂ, ಅವನು ದೇವಸ್ಥಾನಕ್ಕೆ ಹೋಗ್ತಾ ಇಲ್ವಾ? ಈಸ್ ಹಿ ನಾಟ್ ಗೋಯಿಂಗ್ ಟು ಟೆಂಪಲ್, ಅವನು ದೇವಸ್ಥಾನಕ್ಕೆ ಹೋಗ್ತಾ ಇಲ್ವಾ? ಈಸ್ ಹಿ ನಾಟ್ ಗೋಯಿಂಗ್ ಟು ಕಾಲೇಜ್, ಅವನು ಕಾಲೇಜಿಗೆ ಹೋಗ್ತಾ ಇಲ್ವಾ? ಈಸ್ ಹಿ ನಾಟ್ ಗೋಯಿಂಗ್ ಟು ಬ್ಯಾಂಗ್ಳೂರ್, ಅವನು ಬೆಂಗಳೂರಿಗೆ ಹೋಗ್ತಾ ಇಲ್ವಾ? ಅಲ್ವಾ? ಈಸ್ ಹಿ ನಾಟ್ ಗೋಯಿಂಗ್ ಟು ಈಸ್ ಅಂಕಲ್ಸ್ ಹೋಮ್, ಅವನು ತನ್ನ ಅಂಕಲ್ ಮನೆಗೆ ಹೋಗ್ತಾ ಇಲ್ವಾ? ಗೊತ್ತಾಗ್ತಿದೆಯಲ್ಲ. ಸಿಮಿಲರ್ ಇಲ್ಲಿ ಕೂಡ ಅಷ್ಟೇ, ಟೆಂಪಲ್ ಇರೋ ಜಾಗದಲ್ಲಿ ಏನಾದರೂ ನೀವು ಹಾಕ್ಕೊಳ್ಳಿ. ಈಸ್ ಹಿ ಗೋಯಿಂಗ್ ಟು ಟೆಂಪಲ್, ಅವನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನ. ಈಸ್ ಹಿ ಗೋಯಿಂಗ್ ಟು ಆಫೀಸ್, ಅವನು ಆಫೀಸ್ಗೆ ಹೋಗ್ತಾ ಇದ್ದಾನ. ಈಸ್ ಹಿ ಗೋಯಿಂಗ್ ಟು ಕಾಲೇಜ್, ಅವನು ಕಾಲೇಜಿಗೆ ಹೋಗ್ತಾ ಇದ್ದಾನ. ಈಸ್ ಹಿ ಗೋಯಿಂಗ್ ಟು ಯುವರ್ ಹೋಮ್, ಅವನು ನಿಮ್ಮ ಮನೆಗೆ ಹೋಗ್ತಾ ಇದ್ದಾನ. ಸಿಮಿಲರ್ಲಿ, ಓಕೆ, ಇನ್ ದ ಪ್ಲೇಸ್ ಆಫ್ ದ ಟೆಂಪಲ್ ಯು ಕ್ಯಾನ್ ಯೂಸ್ ಎನಿ ಅದರ್ ಆಬ್ಜೆಕ್ಟ್ಸ್. ಓಕೆ, ಇದು ಈಯನ್ನು ಯೂಸ್ ಮಾಡಿಕೊಂಡು ವಾಕ್ಯಗಳನ್ನು ಸೆಂಟೆನ್ಸ್ ಫ್ರೇಮ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಓಕೆ, ಯು ಕೇಮ್ ಟು ನೋ ಹೌ ಟು ಫ್ರೇಮ್ ದ ಸೆಂಟೆನ್ಸಸ್ ವೆನ್ ದ ಸಬ್ಜೆಕ್ಟ್ ಈಸ್ ಹಿ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಮತ್ತೇನು ಮಾಡ್ತೀರಾ? ಈಗ ಈ ಜಾಗದಲ್ಲಿ ಶೀ ಬಂದಿದ್ದರೆ ಶೀಗೂ ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀರಾ, ಹೌದಲ್ವಾ? ಶೀ ಈಸ್ ಗೋಯಿಂಗ್ ಟು ಟೆಂಪಲ್, ಅವಳು ದೇವಸ್ಥಾನಕ್ಕೆ ಹೋಗುತ್ತಿದ್ದಾಳೆ. ಓಕೆ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಓಕೆ ಎಸ್, ದಿಸ್ ಈಸ್ ಓಕೆ, ನೋಡಿ, ಯೂಸಿಂಗ್ ಶೀ, ವರ್ಬ್ ಇದೆ, ಸಬ್ಜೆಕ್ಟ್ ಈಸ್ ವರ್ಬ್ ING ಆ್ಯಂಡ್ ಆಬ್ಜೆಕ್ಟ್. ಓಕೆ,
ಓಕೆ, ಒಮ್ಮೆ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಟೈಮ್ ಏನು ಮಾಡ್ತೀರಾ, ಇಂಗ್ಲೀಷಲ್ಲಿ ಬರ್ತಿದ್ದಂಗೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ನೀವೇ ಟ್ರೈ ಮಾಡಿ. ಓಕೆ ಓಕೆ ನೋಡಿ, ಶೀ ಈಸ್ ಗೋಯಿಂಗ್ ಟು ಟೆಂಪಲ್, ಶೀ ಈಸ್ ಗೋಯಿಂಗ್ ಟು ಟೆಂಪಲ್, ಶೀ ಈಸ್ ಗೋಯಿಂಗ್ ಟು ಟೆಂಪಲ್, ಅವಳು ದೇವಸ್ಥಾನಕ್ಕೆ ಹೋಗುತ್ತಿದ್ದಾಳೆ ಅಲ್ವಾ, ಅವಳು ದೇವಸ್ಥಾನಕ್ಕೆ ಹೋಗುತ್ತಿದ್ದಾಳೆ. ನೋಡಿ, ಅವಳು. ಈಸ್ ಗೋಯಿಂಗ್ ಟು ಟೆಂಪಲ್, ಅವನು ದೇವಸ್ಥಾನಕ್ಕೆ ಹೋಗುತ್ತಿದ್ದಾನೆ. ಶೀ ಈಸ್ ಗೋಯಿಂಗ್ ಟು ಟೆಂಪಲ್, ಅವಳು ದೇವಸ್ಥಾನಕ್ಕೆ ಹೋಗುತ್ತಿದ್ದಾಳೆ. ಲಕ್ಷ್ಮಿ ಈಸ್ ಗೋಯಿಂಗ್ ಟು ಟೆಂಪಲ್, ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುತ್ತಿದ್ದಾಳೆ. ರಾಜು ಈಸ್ ಗೋಯಿಂಗ್ ಟು ಟೆಂಪಲ್, ರಾಜು ದೇವಸ್ಥಾನಕ್ಕೆ ಹೋಗುತ್ತಿದ್ದಾನೆ. ಮಂಗಳ ಈಸ್ ಗೋಯಿಂಗ್ ಟು ಟೆಂಪಲ್, ಮಂಗಳ ದೇವಸ್ಥಾನಕ್ಕೆ ಹೋಗುತ್ತಿದ್ದಾಳೆ. ಮಂಗಳ ಈಸ್ ಗೋಯಿಂಗ್ ಟು ಸ್ಕೂಲ್, ಮಂಗಳ ಶಾಲೆಗೆ ಹೋಗುತ್ತಿದ್ದಾಳೆ. ಈ ಥರ ಚೇಂಜ್ ಮಾಡ್ತೀರಾ ಅಷ್ಟೇ. ಓಕೆ ಓಕೆ, ಶಿ ಈಸ್ ನಾಟ್ ಗೋಯಿಂಗ್ ಟು ಟೆಂಪಲ್, ಅವಳು ದೇವಸ್ಥಾನಕ್ಕೆ ಹೋಗುತ್ತಿಲ್ಲ. ಲಕ್ಷ್ಮಿ ಈಸ್ ನಾಟ್ ಗೋಯಿಂಗ್ ಟು ಟೆಂಪಲ್, ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುತ್ತಿಲ್ಲ ಅಥವಾ ಹೋಗ್ತಾ ಇಲ್ಲ. ಹೋಗುತ್ತಿಲ್ಲ ಆರ್ ಹೋಗ್ತಾ ಇಲ್ಲ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳ್ತಾ ಇದ್ದೀರಾ. ಓಕೆ, ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಫ್ರೇಮ್ ಸೆಂಟೆನ್ಸ್ ಇನ್ present continuous tense when subject is she. Okay, similarly affirmative sentence. Next interrogative sentence. Let us move on. Interrogative sentence. Is she going to temple? Is he going to temple ಅಂತ ಹೇಳಿದಿರಲ್ವಾ. Is she going to temple? Is she going to temple? ಅವಳು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳ, ಅವಳು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳ. Is she going to temple? ಅವಳು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳ. Is she going to temple? ಹಾಂ, ಅದಲ್ವಾ. ಅಲ್ಲಿ ಈಸ್ ಲಕ್ಷ್ಮಿ ಗೋಯಿಂಗ್ ಟು ಟೆಂಪಲ್, ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳ. ಈಸ್ ಶಿ ಗೋಯಿಂಗ್ ಟು ಕಾಲೇಜ್, ಅವಳು ಕಾಲೇಜಿಗೆ ಹೋಗ್ತಾ ಇದ್ದಾಳ. ಹಾಂ, ರೈಟ್, ಗೊತ್ತಾಗ್ತಿದೆ ಅಲ್ವಾ. ನೀವು ಜಾಸ್ತಿ ವಾಕ್ಯಗಳನ್ನು ಫ್ರೇಮ್ ಮಾಡಲಿಕ್ಕೆ ಟ್ರೈ ಮಾಡಿ. ಒಂದು ಎಕ್ಸಾಂಪಲ್ ಮಾತ್ರ ಕೊಡ್ತಾ ಇದ್ದೀನಿ ನಾನು. ಈಸ್ ಶಿ ನಾಟ್ ಗೋಯಿಂಗ್ ಟು ಟೆಂಪಲ್, ಅವಳು ದೇವಸ್ಥಾನಕ್ಕೆ ಹೋಗ್ತಾ ಇಲ್ವಾ, ಹೋಗುತ್ತಿಲ್ವಾ ಅಥವಾ ಹೋಗ್ತಾ ಇಲ್ವಾ, ಅವಳು ದೇವಸ್ಥಾನಕ್ಕೆ ಹೋಗ್ತಾ ಇಲ್ವಾ. ಈಸ್ ಶಿ ನಾಟ್ ಗೋಯಿಂಗ್ ಟು ಟೆಂಪಲ್. ಈಸ್ ಲಕ್ಷ್ಮಿ ನಾಟ್ ಗೋಯಿಂಗ್ ಟು ಟೆಂಪಲ್, ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇಲ್ವಾ. ಈಸ್ ಮಲ್ಲೇಶ್ ನಾಟ್ ಗೋಯಿಂಗ್ ಟು ಟೆಂಪಲ್, ಮಲ್ಲೇಶ್ ದೇವಸ್ಥಾನಕ್ಕೆ ಹೋಗ್ತಾ ಇಲ್ವಾ. ಈಸ್ ರಾಜರಾಜೇಶ್ವರಿ ನಾಟ್ ಗೋಯಿಂಗ್ ಟು ಟೆಂಪಲ್, ರಾಜರಾಜೇಶ್ವರಿ ಅವರ ದೇವಸ್ಥಾನಕ್ಕೆ ಹೋಗ್ತಾ ಇಲ್ವಾ. ಹಾಂ, ಗೊತ್ತಾಗ್ತಿದೆ ಅಲ್ವಾ. ಹಾಂ, ಹೀಗೆ ವಾಕ್ಯಗಳನ್ನು ರಚನೆ ಮಾಡಬೇಕಾಗ್ತದೆ. ಗೋಯಿಂಗ್ ಇರೋ ಜಾಗದಲ್ಲಿ ಯಾವುದಾದ್ರೂ ಬೇಕಾದರೂ ನೀವು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ಕೊಳ್ಬೋದಾಗಿದೆ. ಓಕೆ, ಆ ಅರ್ಥ ಕೊಡುತ್ತದು. ಓಕೆ, ಈಗ ವಿ ಪ್ಲೂರಲ್ಲಿ ಬಂದಿದ್ದೀರಾ. ವಿ ಮೀನ್ಸ್ ನಾವು, ವಿ ಮೀನ್ಸ್ ನಾವು, ನಾವು ಅನ್ನೋದಕ್ಕೆ ನಾವು ಅಂದರೆ ಏನು. ನಾವು ಮೀನ್ಸ್ ನಾವು ಅಂದರೆ ಪ್ಲೂರಲ್ ಅಲ್ವಾ. ಎಸ್, ನೋಡಿ, ನಾವು ಸಬ್ಜೆಕ್ಟ್ ಆರ್ ವರ್ಬ್ ING and object. This is the formula to be followed when subject is we or any plural alva. Okay, we are going to temple. Dear students, only one example, that is going to temple only I have taken. In the place of going to temple, you can go with any other objects and verbs that I have already told you earlier. Okay, we are going to temple. ನಾವು ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. ವಿ ಆರ್ ಗೋಯಿಂಗ್ ಟು ಟೆಂಪಲ್, ನಾವು ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. ಓಕೆ, ವಿ ಆರ್ ಗೋಯಿಂಗ್ ಟು ಕಾಲೇಜ್, ನಾವು ಕಾಲೇಜಿಗೆ ಹೋಗುತ್ತಿದ್ದೇವೆ. ಪ್ಲೂರಲ್ ವಿ ಮೀನ್ಸ್ ನಾವು. ಓಕೆ, ನಾವು, ನಾವು. ಓಕೆ, ಇನ್ ಕನ್ನಡ ನಾವು. ವಿ ಮೀನ್ಸ್ ಇನ್ ಕನ್ನಡ ನಾವು. ಓಕೆ, ವಿ ಆರ್ ಗೋಯಿಂಗ್ ಟು ಟೆಂಪಲ್, ನಾವು ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. ವಿ ಆರ್ ನಾಟ್ ಗೋಯಿಂಗ್ ಟು ಟೆಂಪಲ್, ನಾವು ದೇವಸ್ಥಾನಕ್ಕೆ ಹೋಗುತ್ತಿಲ್ಲ, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ಹೋಗ್ತಾ ಇಲ್ಲ, ಹೋಗುತ್ತಿಲ್ಲ. ಓಕೆ, ಎನಿ ಒನ್ ಕ್ಯಾನ್ ಬಿ ಯೂಸ್ಡ್. ಓಕೆ, ವಿ ಆರ್ ನಾಟ್ ಗೋಯಿಂಗ್ ಟು ಟೆಂಪಲ್, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ಓಕೆ, ಆರ್ ವಿ ಗೋಯಿಂಗ್ ಟು ಟೆಂಪಲ್? ಆಸ್ ವಿ ಡಿಸ್ಕಸ್ಡ್ ಅರ್ಲಿಯರ್, ಹೌ ಟು ಗೆಟ್ ಅನ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ವಿ ಕ್ಯಾನ್ ಗೆಟ್ ಅನ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಬೈ ಜಸ್ಟ್ ಇಂಟರ್ಚೇಂಜಿಂಗ್ ದ ಫಸ್ಟ್ ಟೂ ವರ್ಡ್ಸ್ ಆಫ್ ಅಫರ್ಮೇಟಿವ್ ಸೆಂಟೆನ್ಸ್. ವಿ ಆರ್ ಇದೆ, ಆರ್ ಫಸ್ಟಿಗೆ ಹಾಕೋಣ, ವಿ ಅನ್ನು ನೆಕ್ಸ್ಟಿಗೆ ಪ್ಲೇಸ್ ಮಾಡಿದರೆ ಯು ವಿಲ್ ಗೆಟ್ ಅನ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ಬಟ್ ಯು ಶುಡ್ ನಾಟ್ ಫರ್ಗೆಟ್ ಟು ಪುಟ್ ಕ್ವಶನ್ ಮಾರ್ಕ್. ಓಕೆ, ಆರ್ ವಿ ಗೋಯಿಂಗ್ ಟು ಟೆಂಪಲ್, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಾ, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಾ. ಆರ್ ವಿ ಗೋಯಿಂಗ್ ಟು ಟೆಂಪಲ್? ಆರ್ ವಿ ಗೋಯಿಂಗ್ ಟು ಕಾಲೇಜ್, ನಾವು ಕಾಲೇಜ್ಗೆ ಹೋಗ್ತಾ ಇದ್ದೀವಾ. ಆರ್ ವಿ ಗೋಯಿಂಗ್ ಟು ಪಾರ್ಲಿಮೆಂಟ್, ನಾವು ಪಾರ್ಲಿಮೆಂಟಿಗೆ ಹೋಗ್ತಾ ಇದ್ದೀವಾ. ಆರ್ ವಿ ಗೋಯಿಂಗ್ ಟು ಡೂ ಸಮಥಿಂಗ್, ನಾವೇನಾದರೂ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಾ. ಓಕೆ, ದಿಸ್ ಈಸ್ ಆರ್ ವಿ ಗೋಯಿಂಗ್ ಟು ಟೆಂಪಲ್. ಆರ್ ವಿ ಕ್ಲೀನಿಂಗ್ ದ ಟೆಂಪಲ್,
ನಾವು ದೇವಸ್ಥಾನವನ್ನು ಕ್ಲೀನ್ ಮಾಡ್ತಾ ಇದ್ದೀವಾ? ನಾವು ದೇವಸ್ಥಾನವನ್ನು ಶುಚಿಗೊಳಿಸ್ತಾ ಇದ್ದೇವಾ? ಓಕೆ, ಗೋಯಿಂಗ್ ಇರೋ ಜಾಗದಲ್ಲಿ ಆರ್ ವಿ ಗೋಯಿಂಗ್ ಟು ಟೆಂಪಲ್? ಆರ್ ವಿ ಕ್ಲೀನಿಂಗ್ ದ ಟೆಂಪಲ್? ಆರ್ ವಿ ಪೇಂಟಿಂಗ್ ದ ಟೆಂಪಲ್? ಆರ್ ವಿ ಪೇಂಟಿಂಗ್ ದ ಟೆಂಪಲ್? ಆರ್ ವಿ ಡೆಕೋರೇಟಿಂಗ್ ದ ಟೆಂಪಲ್? ಎನಿಥಿಂಗ್ ಕ್ಯಾನ್ ಬಿ ಯೂಸ್ಡ್ ಹಿಯರ್. ಓಕೆ, ಆರ್ ವಿ ಗೋಯಿಂಗ್ ಟು ಟೆಂಪಲ್? ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಾ? ಎಸ್. ಆರ್ ವಿ ನಾಟ್? ಆರ್ ವಿ ಇದೆಯಾ? ನಾಟ್ ಸೇರಿಸ್ಬಿಟ್ರೆ ಆಯಿತು. ಆರ್ ವಿ ನಾಟ್ ಗೋಯಿಂಗ್ ಟು ಟೆಂಪಲ್? ನಾವು ದೇವಸ್ಥಾನಕ್ಕೆ ಹೋಗ್ತಾ ಇಲ್ವಾ? ಆರ್ ವಿ ನಾಟ್ ಗೋಯಿಂಗ್ ಟು ಟೆಂಪಲ್? ನಾವು ದೇವಸ್ಥಾನಕ್ಕೆ ಹೋಗ್ತಾ ಇಲ್ವಾ ಅಂತ ಅರ್ಥ. ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಆರ್ ಗೆಟ್ಟಿಂಗ್. ನಿಮಗೆಲ್ಲ ಅರ್ಥ ಆಗ್ತಿದೆ ಅಂತ ಭಾವಿಸ್ತಾ ಇದ್ದೇನೆ. ಓಕೆ, ಒಂದು ವೇಳೆ ಯಾವುದಾದ್ರೂ ಗೊತ್ತಿಲ್ಲ ಅಂದರೆ ಕಾಮೆಂಟ್ ಮಾಡಿ, ಅಲ್ಲೇ ತಿಳಿಸ್ತಾ ಹೋಗ್ತೀನಿ ವಿಯನ್ನು ಯೂಸ್ ಮಾಡಿಕೊಂಡು. ಸಿಮಿಲರ್ಲಿ ದೇ. ಓಕೆ, ದೇ ಈಸ್ ಆಲ್ಸೋ ಸಮಥಿಂಗ್ ಲೈಕ್ ವಿ. ಹೌ ದೇ ಮೀನ್ಸ್ ಅವರು. ಓಕೆ, ದೇ ಮೀನ್ಸ್ ಅವರು in Kannada. Subject or verb ing object. This is the formula to be used. They are going to temple. ಅವರು ದೇವಸ್ಥಾನಕ್ಕೆ ಹೋಗುತ್ತಿದ್ದಾರೆ. ದೇ ಆರ್ ಗೋಯಿಂಗ್ ಟು ಟೆಂಪಲ್. ಅವರು ದೇವಸ್ಥಾನಕ್ಕೆ ಹೋಗುತ್ತಿದ್ದಾರೆ. ನೆಗೆಟಿವ್ ಸೆಂಟೆನ್ಸ್, ದೇ ಆರ್ ನಾಟ್ ಗೋಯಿಂಗ್ ಟು ಟೆಂಪಲ್. ಅವರು ದೇವಸ್ಥಾನಕ್ಕೆ ಹೋಗುತ್ತಿಲ್ಲ. ದೇ ಆರ್ ನಾಟ್ ಗೋಯಿಂಗ್ ಟು ಟೆಂಪಲ್. ಆರ್ ದೇ ಗೋಯಿಂಗ್ ಟು ಟೆಂಪಲ್? ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರಾ? ಆರ್ ದ ಫಸ್ಟ್ ಟೂ ವರ್ಡ್ಸ್ ಇಂಟರ್ಚೇಂಜ್ ಮಾಡಿದರೆ ಏನು ಸಿಗುತ್ತೆ ನಿಮಗೆ? ಇಂಟ್ರೋಗೇಟಿವ್ ಸೆಂಟೆನ್ಸ್ ಸಿಗುತ್ತೆ. ವಾಟ್ ಈಸ್ ಅನ್ ಇಂಟ್ರೋಗೇಟಿವ್ ಸೆಂಟೆನ್ಸ್? ಇಂಟ್ರೋಗೇಟಿವ್ ಸೆಂಟೆನ್ಸ್ ಇಸ್ ಸೆಂಟೆನ್ಸ್ ವಿಚ್ ಮೇಕ್ಸ್ ಅ ಕ್ವೆಶ್ಚನ್. ಓಕೆ, ಅದು ಪ್ರಶ್ನೆ ಮಾಡ್ತದೆ. ಆನ್ಸರ್ ವುಡ್ ಬಿ ಎಸ್ ಆರ್ ನೋ, ಹೌದಲ್ವಾ? ಎಸ್ ಅಥವಾ ನೋ ಅನ್ನೋದ್ರೂ ಆಗಿರ್ಬೋದು. ಇನ್ನೂ ಇಂಗ್ಲೀಷ್ ಬಗ್ಗೆ ತುಂಬ ಡಿಸ್ಕಷನ್ ಮಾಡ್ತಿದೆ ನಿಮ್ಮ ಜೊತೆಗೆ ಇವರೇ. ಬಟ್ ಆ ಡಿಸ್ಕಷನ್ಗಿಂತ ಮುಂಚಿತವಾಗಿ ನಾವು ಬೇಸಿಕ್ ಗ್ರಾಮರ್ ತಿಳ್ಕೊಳ್ಬೇಕಲ್ವಾ? ದಿಸ್ ಇಸ್ ದ ಬೇಸಿಕ್ ಗ್ರಾಮರ್. ಈ ರೂಲ್ಸನ್ನು ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳಿ. ಹಳೆ ವಿಡಿಯೋಗಳನ್ನೆಲ್ಲ ಸ್ವಲ್ಪ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಟೈಮ್ ನೀವು ಅದನ್ನ ವಾಚ್ ಮಾಡ್ತಾ ಹೋಗ್ರಿ. ಓಕೆ, ಆ್ಯಸ್ ಮೆನಿ ಟೈಮ್ಸ್ ಆ್ಯಸ್ ಪಾಸಿಬಲ್ ಟ್ರೈ ಟು ರಿವ್ಯೂ ಆಲ್ ದ ಓಲ್ಡ್ ವೀಡಿಯೋಸ್. ಓಕೆ, ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ತಾ ಹೋಗ್ರಿ. ಆರ್ ದೇ ಗೋಯಿಂಗ್ ಟು ಟೆಂಪಲ್? ಅವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರಾ? ಆರ್ ದೇ ನಾಟ್ ಗೋಯಿಂಗ್ ಟು ಟೆಂಪಲ್? ಅವ್ರ ದೇವಸ್ಥಾನಕ್ಕೆ ಹೋಗ್ತಾ ಇಲ್ವಾ? ಆರ್ ದೇ ನಾಟ್ ಗೋಯಿಂಗ್ ಟು ಟೆಂಪಲ್? ಅವ್ರ ದೇವಸ್ಥಾನಕ್ಕೆ ಹೋಗ್ತಾ ಇಲ್ವಾ ಅಂತ. ಓಕೆ, ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ. ಸಿಮಿಲರ್ಲಿ ಯು, ನೀನು ಅಥವಾ ನೀವು. ಓಕೆ, ಯು ಬೆಟರ್ ಟು ಯೂಸ್ ನೀವು ಓನ್ಲಿ ಇನ್ಸ್ಟೆಡ್ ಆಫ್ ನೀನು, ಬಿಕಾಸ್ ನೀನು ಈಸ್ ಸಿಂಗುಲರ್. ಇಫ್ ಯು ವಾಂಟ್ ಟು ಗಿವ್ ರೆಸ್ಪೆಕ್ಟ್ ಟು ದ ಪರ್ಸನ್ ಹೂ ಈಸ್ ನೆಕ್ಸ್ಟ್ ಟು ಯು ಇನ್ ಕನ್ನಡ, ಯು ಹ್ಯಾವ್ ಟು ಗೋ ವಿತ್ ನೀವು. ಓಕೆ, ನೀವು. ದ ಪರ್ಸನ್ ಮೇ ಬಿ ಸಿಂಗುಲರ್, ಈವನ್ ದೋ ಯು ಕ್ಯಾನ್ ಯೂಸ್ ನೀವು. ಇಫ್ ಯು ಯೂಸ್ ನೀವು, that means you are going to give him respect. ಓಕೆ ಅಂತ ಅಂದ್ಕೊಳ್ಬೇಕಾಗುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಟೆಂಪಲ್, ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಯು ಆರ್ ನಾಟ್ ಗೋಯಿಂಗ್ ಟು ಟೆಂಪಲ್, ನೀವು ದೇವಸ್ಥಾನಕ್ಕೆ ಹೋಗುತ್ತಿಲ್ಲ. ನೀವು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ಹೋಗುತ್ತಿಲ್ಲ, ಎನಿಥಿಂಗ್. ಓಕೆ, ನೀವು ದೇವಸ್ಥಾನಕ್ಕೆ ಹೋಗುತ್ತಿಲ್ಲ. ಯು ಆರ್ ನಾಟ್ ಗೋಯಿಂಗ್ ಟು ಟೆಂಪಲ್. ಆರ್ ಯು ಗೋಯಿಂಗ್ ಟು ಟೆಂಪಲ್? ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ಆರ್ ಯು ಗೋಯಿಂಗ್ ಟು ಟೆಂಪಲ್? ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ಎಸ್. ಆರ್ ಯು ನಾಟ್ ಗೋಯಿಂಗ್ ಟು ಟೆಂಪಲ್? ನೀವು ದೇವಸ್ಥಾನಕ್ಕೆ ಹೋಗ್ತಾ ಇಲ್ವಾ? ಆರ್ ಯು ನಾಟ್ ಗೋಯಿಂಗ್ ಟು ಟೆಂಪಲ್? ನೀವು ದೇವಸ್ಥಾನಕ್ಕೆ ಹೋಗ್ತಾ ಇಲ್ವಾ? ಓಕೆ, ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ಓಕೆ, ನೋಡಿ, ಯು ಆರ್ ಕಮಿಂಗ್, ನೀವು ಬರುತ್ತಾ ಇದ್ದೀರಿ, ನೀವು ಬರುತ್ತಿದ್ದೀರಿ. ಯು ಆರ್ ಕಮಿಂಗ್. ಯು ಆರ್ ನಾಟ್ ಕಮಿಂಗ್, ನೀವು ಬರ್ತಾ ಇಲ್ಲ. ಆರ್ ಯು ಕಮಿಂಗ್? ನೀವು ಬರ್ತಾ ಇದ್ದೀರಾ? ನೀವು ಬರ್ತಾ ಇದ್ದೀರಾ? ಆರ್ ಯು ನಾಟ್ ಕಮಿಂಗ್? ನೀವು ಬರ್ತಾ ಇಲ್ವಾ? ಎಲ್ಲಿಂದ ಏನೂ ಹೇಳಿಲ್ಲ ನಾನು, ಹೌದಲ್ವಾ? ಆ ರೀತಿಯಾಗಿ ಯು ಆರ್ ಡ್ಯಾನ್ಸಿಂಗ್, ನೀವು ಕುಣಿಯುತ್ತಿದ್ದೀರಿ. ಯು ಆರ್ ನಾಟ್ ಡ್ಯಾನ್ಸಿಂಗ್, ನೀವು ಕುಣಿಯುತ್ತಿಲ್ಲ. ಆರ್ ಯು ಡ್ಯಾನ್ಸಿಂಗ್? ನೀವು ಕುಣಿಯುತ್ತಾ ಇದ್ದೀರಾ? ಆರ್ ಯು ನಾಟ್ ಡ್ಯಾನ್ಸಿಂಗ್? ನೀವು ಕುಣಿತಾ ಇಲ್ವಾ? ಅಷ್ಟೇ, ಇನ್ನೇನಿಲ್ಲ ಅಲ್ವಾ? ಓಕೆ, ದಟ್ಸ್ ಆಲ್. ಯು ಆರ್ ರೈಟಿಂಗ್ ಅ ಲೆಟರ್, ನೀವು ಪತ್ರವನ್ನು ಬರೆಯುತ್ತಿದ್ದೀರಿ. ಯು ಆರ್ ನಾಟ್ ರೈಟಿಂಗ್ ಅ ಲೆಟರ್, ನೀವು ಪತ್ರವನ್ನು ಬರೆಯುತ್ತಿಲ್ಲ. ಆರ್ ಯು ರೈಟಿಂಗ್ ಅ ಲೆಟರ್? ನೀವು ಪತ್ರವನ್ನು ಬರಿತಾ ಇದ್ದೀರಾ? ಆರ್ ಯು ನಾಟ್ ರೈಟಿಂಗ್ ಅ ಲೆಟರ್? ನೀವು ಪತ್ರವನ್ನು ಬರೀತಾ ಇಲ್ವಾ? ಓಕೆ ಡಿಯರ್ ಸ್ಟೂಡೆಂಟ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಇಷ್ಟು ಎಕ್ಸಾಂಪಲ್ಸ್ ಸಾಕಾಗುತ್ತೆ ಅಂತ ಭಾವಿಸ್ತೀನಿ. ಓಕೆ, ದೀಸ್ ಮೆನಿ ಎಕ್ಸಾಂಪಲ್ಸ್ ಆರ್ ಮೋರ್ ದೆನ್ ಎನಫ್ ಟು ಫ್ರೇಮ್ ದ ಸೆಂಟೆನ್ಸಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಐ ಹೋಪ್ ಯು ಹ್ಯಾವ್ ಗಾಟ್ ದ ನಾಲೆಡ್ಜ್ ಅಲ್ವಾ?
ಓಕೆ, ಅದಕ್ಕಿಂತ ಬಿಫೋರಾಗಿ ಏನಪ್ಪ ಅಂತ ಹೇಳಿದ್ರೆ, ಈಗ ಎಲ್ಲದನ್ನು ಕೂಡ ಒಂದು ಸಲ ನೀವು ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಓಕೆ, ಐ ಹೋಪ್ ಡಿಯರ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ದ sentences here, how to frame the sentences in present continuous tense using I, we, they, you, he, she, it or any other singular or plural. Okay, okay, so ಇದು ಏನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವಾಕ್ಯಗಳನ್ನು ರಚನೆ ಮಾಡ್ತಕ್ಕಂಥದ್ದು. ಓಕೆ, ಸೂನ್ ಐ ವಿಲ್ ಕಮ್ ಅಪ್ ವಿತ್ ಹೌ ಟು ಫ್ರೇಮ್ ದ ಸೂನ್ ಐ ವಿಲ್ ಕಮ್ ಅಪ್ ವಿತ್ ದ ವಿಡಿಯೋ ಇನ್ ವಿಚ್ ಯು ಆರ್ ಗೋಯಿಂಗ್ ಟು ಲರ್ನ್ ಹೌ ಟು ಫ್ರೇಮ್ ದ ಸೆಂಟೆನ್ಸಸ್ ಇನ್ present perfect tense. Okay, yes, that's all. Thank you. Have a nice day.